आपका बी न्यूज नेशन में मैं हूं आबिद हुसैन शेख। क्रेशर मशीन मालिक पर जानलेवा हमला। घटना बीजापुर जिला कोलार तालुका के बलोती ग्राम के पास स्थित बंदे नवाज महबूब साहब गिरगावी के भारत स्टोन क्रेशर मशीन में काम कर रहे हसन डोंगरी गिरगावी पर जानलेवा हमला किया गया। इस घटना की जानकारी आज उनके भाई चांद गिरगाव ने दी। बहुत पहले ही मोहम्मद साहब हन्याल और उनके लोग मशीन बंद करने का आग्रह कर रहे थे। घायल को बीजापुर के प्राइवेट अस्पताल में दाखिल किया गया है। मामला कोलार पुलिस थाने में हुआ है दर्ज। ನಮ್ಮ ಅಣ್ಣಾರು ಹೊಸನೂರು ಗಿರಿಗಾಮಿಯವರು ಭಾರತ ಸ್ಟೋನ್ ಕ್ರೆಷರ್ಗೆ ಬಳುತಿ ಸರ್ವೆ ನಂಬರ್ಗೆ ಬರಾಕಿದ್ರು 9:10 ಸುಮಾರು. ಆ ಟೈಮ್ನಾಗ ಮೊಹಮ್ಮದ್ ಸಾಬ್ ಹೊನ್ಯಾಳ ಮಕ್ಕಳಿಬ್ಬರು, ಇಸ್ಮಾಯಿಲ್ ಹೊನ್ಯಾಳ, ಜಮೀರ್ ಹೊನ್ಯಾಳ, ಇವರಿಬ್ಬರು ಅವ್ರು ಕೂಡ ಇನ್ನೂ 4 ಮಂದಿ ಇದ್ದರು. ಅವ್ರು ಯಾರ ಹೆಸರಂತೂ ನಮ್ಗೆ ಗೊತ್ತಿಲ್ಲ. ನಮ್ಮ ಅಣ್ಣಾರು ನೋಡಿಲ್ಲ ಅಂತ ಹೇಳ್ಯಾರ. ಅದು ನಮ್ಮ ಅಣ್ಣಾರಿಗೆ ಹೊಡೆದ್ರು. ದಾರ್ಯಾಗ ಗಾಡಿ ತರವಿ 3 ಸೆಕೆಂಡ್ನಾಗ ಬಂದು ಗಾಡಿ ತರವಿ ನಮ್ಮ ಅಣ್ಣಾರಿಗೆ ಹೊಡೆದು ಅವ್ರ ಮ್ಯಾಗ ಹಲ್ಲೆ ಮಾಡಿದರು. ಹೊರಗಿನ 4 ಗುಂಡಾಗಳು ತರಿಸಿದ್ರತ್ತ. ಈಗ ನಾವು ಈಗ ಕೇಳೇನೋ ಯಾವ ವಿಷಯಕ್ಕಾಗಿ ಹಲ್ಲೆ ಮಾಡಿದ್ರು ಸರ್ ಅವರು? ಯಾವ ವಿಷಯ ಹಲ್ಲೆ ಮಾಡಿದಾರೆ ಸರ್? ನಮ್ಮ ಕಡಿಮೆ ಮಿಷಿನ ಇಲ್ಲಿ ಬಳುತಿ ಸರ್ ನಮ್ಮರಾಗ ಐತ್ರಿ. ಮಗ್ಗಲ ಚೌಡಪ್ಪನವ್ರ ದೇಸಾಯಿ ಅಂತೇಳಿ ಬಾಗಲ್ ಕೊಡದವ್ರಿ. ನಡು ನಮ್ದ್ರಿ ಗಿರ್ಗಾವ್ ಇರದ್ರಿ. ಆಚೆಗಡೆ ರೈಟಿನ್ ಸೈಡ್ನಾಗ ಕಲ್ಲು ದೇಸಾಯಿ ಇರದ್ರಿ. ನಡು ನಮ್ ಕ್ರೆಷರ್ ಐತಿ. ಅವ್ರು ಹೊಲ ಇರು ಸರ್ ಇಲ್ಲಿಂತರ ಸುಮಾರು 1 ಕಿಲೋಮೀಟರ್ ದೂರ ಐತ್ರಿ. 1 ಕಿಲೋಮೀಟರ್ ಮೇಲ್ಪಟ್ಟ ಐತ್ರಿ. ನಮ್ದು ಧೂಳ 1 ಕ್ರೆಷರ್ ದೂರ ಅವ್ರು ಹೊಲಕ್ಕೆ ಹೋಗೋದ್ರಿ ಸರ್. ಅದ್ರ ಸಂಬಂಧ ನಮ್ಗೆ ಧೂಳು ನಿಮ್ಗೆ ಕಡಿಮೆ ಮಿಷನ್ ಧೂಳು ನಮ್ಗೆ ಹೊಲಕ್ಕೆ ಬರ್ತೈತಿ ಅಂತೇಳಿ ಅವ್ರು ಮೊದಲಿನ ನಮ್ಗೆ ಕೂಡ ಐತ್ರಿ. ಅದು ಅವ್ರಿಗೆ ಸಜ್ಜಿಲ್ಲ ಮೊದಲಿನ ವೈಯಕ್ತಿಕವಾಗಿ ಅವ್ರು ನಮ್ಗೆ ಕೂಡ ಜಗಳ ತಯಾಗ್ತಾರೆ. ಇದೇನು ಕಡಿಮೆ ಮಿಷನ್ ಏನು ಸಂಬಂಧ ಇಲ್ಲ, ವೈಯಕ್ತಿಕ ಸರ್. ವೈಯಕ್ತಿಕ ಮತ್ತೊಂದು ಏನಿಲ್ಲ, ವೈಯಕ್ತಿಕ. ಕ್ರೆಷರ್ ಏನು ಸಂಬಂಧ ಇಲ್ಲ, ಕ್ರೆಷರ್ ಏನು ಸಂಬಂಧ ಇಲ್ಲ ಸರ್. ನಮ್ಗೆ ಎಲ್ಲ ಮಗ್ಲಿನವ್ರು ಏನು ನಮ್ಗೆ ಇನಾತಗಾದ್ರು ಏನೋ ಒಂದು ಮಾತು ಅಂದಿಲ್ಲ. ರೈತರು ಏನೂ ಇಲ್ಲ. ನಮ್ಗೆ ಕೂಡ ಈಗ ನಾಯಿ ಬಂದು ಹೋದ್ರಿ ರೈತರು ಎಲ್ಲರೂ ಬಂದಿದ್ರು ಮುಂಜಾನೆ. ಅವ್ರು ಏನೂ ಅಪವಾದ ಮಾಡಿಲ್ರಿ. ಇವ್ರು ಅಪವಾದ ಮೊದಲಿಂದ ಐತಿ ನಮ್ಗೆ. ಒಬ್ಬರೇ ಇವರು ಒಬ್ಬರೇ ರೀ ಸರ್. ಮಗ್ಗಲಿಕ್ಕೆ ರೈತರು ಏನು ಅಬ್ಜೆಕ್ಷನ್ ಇಲ್ಲ ಅವ್ರದ್ದು? ಏನೂ ಇಲ್ಲ ಸರ್, ಯಾರು ಇಲ್ರಿ. ಒಟ್ಟು ಯಾರ್ದು ಏನು ದೂಸ ಇಲ್ಲ. ಈ ಹೊನ್ಯಾಳ ಫ್ಯಾಮಿಲಿ ಒಂದ ನೋಡ್ರಿ. ಒಟ್ಟು ಅವ್ರು ಅಷ್ಟೇ, ಮತ್ತೆ ಯಾರು ಇಲ್ಲ. ಅದು ಸುಮಾರು 1 ಕಿಲೋಮೀಟರ್ ಇದ್ರು ಅವ್ರು ಅಬ್ಜೆಕ್ಷನ್ ಮಾಡಾಕ್ತಾರ. ಅವ್ರು ದೂಸ ಅಂತ ಸನೇಕ್ ಹೋಗಲ್ಲ ಅವ್ರು. ನಂತರ ನಮ್ಮ ಅಣ್ಣಾರಿಗೆ ಅವ್ರು ಹೊಡೆದ ಅವ್ರು ಹೊರಗಿನ ಹುಡುಗರು ತರಿಸಿ ಹೊಡೆಸ್ಯಾರಿ. ಹೊಡೆಸಿ ಮತ್ತು ಅವರು ನಮ್ಮ ಅಣ್ಣಾರಿಗೆ ಹೋಗಿ ಅಡ್ಮಿಟ್ ಮಾಡಿ ಬಿಜಾಪುರ ದವಾಖಾನೆಗೆ. ಅವ್ರಿಗಿನ್ನ ಆರಾಮಾಗಿಲ್ರಿ. ಇಲ್ಲಿ ಪೂರಾ ರಗದ್ ಗಟ್ಟಾಗೈತಿ, ಹಿಂದೆ ರಗದ್ ಗಟ್ಟಾಗೈತಿ. ಅವ್ರು ಭಾಳ ಅವ್ರಿಗೆ ಸ್ವಲ್ಪ ಆರಾಮಿಲ್ರಿ. ನಿಮ್ಮ ಹೆಸರು? ಚಾಂದ್ ಗಿರಿಗಾವಿ ಸರ್. ಮತ್ತೊಂದು ಏನೈತ್ರಿ, ಅವರು ಪ್ರಾಬ್ಲಮ್ ಆಕೈತಿ ಅನ್ನೋ ಸಂಬಂಧ ಪೂರಾ ಸಾಣಿಗೆಗ್ರಿ ಎಲ್ಲದಕ್ಕೂ ಶೆಡ್ನು ಹೊಡ್ಕೊಂಡಾರ್ರಿ, ವಾಟ್ ಹಾಕೊಂಡಾರ್ರಿ. ಧೂಳು ಹೋಗ್ಬಾರ್ದು ಅಂತೇಳಿ ಗಿಡ ಹಚ್ಕೊಂಡಾರ್ರಿ ಸುತ್ತು ರೌಂಡ್ ಎಲ್ಲ ಕಡೆ. ಏನೂ ಪ್ರಾಬ್ಲಮ್ ಇಲ್ರಿ ಅವ್ರಿಗೆ. ಆದ್ರೂ ವೈಯಕ್ತಿಕ ಇವ್ರ ಜೋಡಿ ಎಲ್ಲರ ದಾರ್ಯಾಗ ಸಿಕ್ಕಾಗ ಹೊಡ್ಕೊಳ್ಳೋದು, ಜಗಳ ಮಾಡೋದು, ಬೈದು, ಗಾಡಿ ಕಲ್ಲು ಹೋಗಿದ್ದು ಮಾಡ್ಲಾಕತ್ತಾರ್ರಿ ಅವ್ರು. ನಮ್ಮ ದಾರಿ ಬಂದ್ ಮಾಡೋದು, ಲೇಬರ್ ಕಡಿಮೆ ನಮ್ಮ ಲೇಬರ್ಗಳು ಎಲ್ಲರ ದಾರ್ಯಾಗ ಸಿಕ್ಕರು ದಾರ್ಯಾಗ ಹೊಡಿದ್ರಿ. ಗುಂಡಾಗಿರಿ. ರೈತರದ್ದು ಯಾರ್ದು ಏನು ಸಮಸ್ಯೆ ಇಲ್ರಿ. ನಿಮ್ಮ ಹೆಸರು? ನಮ್ಮ ಇಮಾಮ್ ಗೌಂಡಿ ಅಂತ ಹೇಳಿ. ಇವತ್ತಿನ ಭಾರತ ಸ್ಟೋನ್ಸ್ ಕಂಪ್ನಿಯ ಸಂಬಂಧ ಏನು ಪತ್ರಿಕಾಗೋಷ್ಠಿ ಕರೆದ ನಮ್ಮನ್ನೆಲ್ಲ ಏನು ಆಹ್ವಾನ ಮಾಡ್ಕೊಂಡಿರಲಿಲ್ಲ. ನಾನು ಬಳುತಿ ಗ್ರಾಮದವನು. ನನ್ನ ಹೆಸರು ನಂದಸಪ್ಪ ಸಂಗಪ್ಪ ಚೌಧರಿ ಅಂತ. ನಾನು 86ರಲ್ಲಿ ಅಲ್ಲಿ 87 ಅನ್ನುವಂಥ ಒಂದು ಸರ್ವೆ ನಂಬರ್ದಲ್ಲಿ 20 ಎಕರೆ 13 ಗುಂಟೆ ಜಮೀನು ನಾನು ಖರೀದಿ ಮಾಡಿದ್ದೀನಿ. ಅದ್ರ ಮಗ್ಗಲ್ಗೆ ಎಲ್ಲ ಬಳುತಿ ಸರ್ವೆ ನಂಬರ್ಗಳಿದ್ದು ಅದಕ್ಕೆ ನಾನು ಅಲ್ಲಿ ಅವ್ರನ್ನ ಹೊಲ ತೊಗೊಂಡಿನಿ. ತೊಗೊಂಡಾಗ ಭಾಳ ದಿವಸದಿಂದ ಕಲ್ಲು ಗಣಿಯನ್ನು ಅವರು ಕಡಿ ಹೊಡೋ ಮಷಿನ್ ಹಾಕಿದ್ರು. ಅದಕ್ಕಿಂತ ಮೊದಲು ರಂಗನಗೌಡರು, ಹನುಮಾಪುರ ರಂಗನಗೌಡರು ಹಾಕಿದ್ರು. ಅದಾದ ನಂತರ ನಮ್ಮ ಶಾಸಕರು, ಮಾಜಿ ಸಚಿವರು ಬೆಳಗ್ಗಿಯವರು ಸಾಹೇಬರು ರೆಡಿ ಮಾಡಿದ್ರು. ಅದರ ಚಾಲೂ ಮಾಡಿಲ್ಲ. ಅದ್ರ ಮಕ್ಕಳಿಗೆ ಹಿಂದಿನ JDP ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಲು ದೇಸಾಯಿ ಅವ್ರು ಹಾಕ್ಕೊಂಡಿದ್ರು. ಅವರು ಚಾಲೂ ಐತಿ ಈಗ. ಆದರೆ ಇವರು ಮಧ್ಯದಲ್ಲಿ ಇವರೊಂದು ಮಷಿನ್ ಹಾಕ್ಕೊಂಡ್ರೆ. ಇವ್ರ ಜಮೀನು ನಾನು ಕೊಟ್ಟೀನಿ. ಒಂದು 3 ಎಕರೆ 22 ಗುಂಟೆ ಒಂದು ಖರೀದಿ ಕೊಟ್ಟೀನಿ. ಒಂದು 5 ಎಕರೆ ಒಂದು ಖರೀದಿ ಕೊಟ್ಟೀನಿ. ಅಲ್ಲಿ ಜಮೀನು ಕೊಟ್ಟು ಈಗಾಗಲೇ ನಮ್ಮಲ್ಲಿ ನಿಮ್ಮ ಮಕ್ಕಳು ದ್ರಾಕ್ಷಿ ಹಚ್ಕೊಂಡಿವಿ, ಕಬ್ಬು ಹಚ್ಕೊಂಡಿವಿ. ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಡು ಹಾಕೊಂಡ್ರು ಯಾರು ಹೆಸರೇನು? ನಡು ಹಾಕಿದವ್ರ ಇವ್ರದ್ದು ಬಂದೇ ನಮಾಜ್ ಗಿರ್ಗಾವಿ ಅನ್ನೋಂಥವ್ರದ್ದು ನಡು ಭಾರತ್ ಸ್ಟೋನ್ಸ್ ಕ್ರೆಷರ್ ಅಂತೇಳಿ. ಅದನ್ನ ಅತಿ ಮೊದಲು ಹೈಟಿಗೆ ಬೆಳಗ್ಗೆ ಸಾಗ ಮಾಡಿದಾಗ ಎತ್ತರಕ್ಕಿತ್ತು. ಅದನ್ನೆಲ್ಲ ಸುಮಾರು ಒಂದು 25ರಿಂದ 30 ಫುಟ್ ಕೆಳಗಡೆ ಹಡ್ಡಿ. ಯಾರಿಗೂ ಗೊತ್ತಾಗ್ಲಾರ್ದಂಗೆ ಆ ಮಷಿನ್ ಮಾಡಿ ಅದಕ್ಕೆ ಮತ್ತೆ ದೊಡ್ಡ ಒಂದು ಮಣ್ಣಿನ ಒಡ್ಡಿ ಮಾಡ್ಯಾರ. ಒಡ್ಡಿ ಮಾಡಿ ಅದ್ರ ಮೇಲೆ ನರ್ಸರಿ ಗಿಡಗಳನ್ನ ಬೆಳೆಸ್ಯಾರ. ಅಂದ್ರೆ ಭೂಷ್ ಯಾರಿಗೆ ಹೋಗ್ಬಾರ್ದು, ಯಾರು ರೈತರಿಗೆ ತೊಂದರೆ ಆಗಬಾರ್ದು.
ಅಲ್ಲಿ ಸುತ್ತಮುತ್ತ ಇದ್ದಂಥ ಸಣ್ಣ ರೈತರು ಯಾರೂ ಇಲ್ಲೇ ಇಲ್ಲ. ಯಾರಿದ್ರೆ ಎಲ್ಲ ಹನುಮಾಪುರ ಗೌಡರು ಬಳತಿ ಸರ್ವೆ ನಂಬರ್ ಬರ್ತದೆ. ಆದರೆ ಗುಗಿಯಾಳ ಹನುಮಾಪುರ ಶ್ರೀಶೈಲ ಗೌಡರು ಮಾಡ್ತಾನಂತ ಮತ್ತು ಪಕ್ಕೀರ ಗೌಡರು ಏನು ತೊಂದರೆ ಇಲ್ಲ, ನಮಗೇನು ತೊಂದರೆ ಆಗಿಲ್ಲ. ಅವ್ರು ಯಾವ್ದಾರು ತೊಗೊಂಡು ನಾ ಮಗ್ಗಲಿಕ್ಕಿಂತ ಸರ್ವೆ ನಂಬರ್ಗೆ ಇವ್ರು ಹೊಲ ಹಡ್ಡಿದಲ್ಲಿ ನಾ ಇದ್ದಾವೆ, ನನಗೆ ತೊಂದರೆ ಇಲ್ಲ, ದೂರನವ್ರು ತೊಂದರೆ ಆಗ್ತದಲ್ಲ, ನಾ ಭಗವಂತ ಗೊತ್ತು, ನನಗೇನು ಗೊತ್ತಿಲ್ಲ. ಆದರೆ ನೀವು ಅಲ್ಲಿ ಸ್ಪಾಟ್ ನೋಡ್ಬೋದು. ನೀನೇನೋ ವರದಿ ಮಾಡಿದರು, ಯಾರೋ ಆ ವರದಿ ಮಾಡಬಾರ್ದಂಗ ಎಲ್ಲಿದೋ ಮಾದೇವಪುರಕ್ಕೆ ಅನ್ನೋದು ಅದನ್ನು ಬೈಟ್ನಾಗ ಹಾಕಿ ತೋರಿಸಿದ್ರು. ಅದು ನಮಗೆ ನೋವಾಕತಿ. ಖುದ್ದಾಗಿ ನೀವು ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಾರೆ ಪತ್ರಿಕೆಯವ್ರಿಗೆ ನಾನು ವಿನಂತಿ ಮಾಡ್ತೀನಿ, ಅನ್ಯಾಯದ ಹೋರಾಟ ಮಾಡಿರಿ. ನೀವು ಇರಬೇಕು, ನೀವು ಇದ್ದಾಗ ನಾವು ಎಚ್ಚೆತ್ತುಕೊಳ್ತೇವೆ. ನಾವು ತಪ್ಪು ಮಾಡಿದಾಗ ನೀವು ಎಚ್ಚರಿಸುವಂಥ ಕೆಲಸ ನಿಮ್ಮದು. ಆದರೆ ನೀವು ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ನೋಡಿ ಮಾಡಿ ಎಲ್ಲೇ ಕೊಟ್ಟು ಯಾರು ಹಿರಿಯರು ಅಂತೇಳಿ ಮಾಡೋದು ತಪ್ಪ. ಇನ್ನೊಬ್ಬರ ಮೇಲೆ ಅನ್ಯಾಯ ಮಾಡೋದು ತಪ್ಪು ಅನಿಸುತ್ತೆ ನನಗೆ. ನಾನು ವೈಯಕ್ತಿಕ ಇದ್ರಾಗ ತಾವೆಲ್ಲ ಹಿರಿಯರಲ್ಲಿ ಗೊತ್ತಿರ್ತದೆ, ನೀವು ಸಾಕಷ್ಟು ಅನುಭವ ಇರ್ತೈತಿ, ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ನೀವು ಅಲ್ಲಿ ಸ್ಪಾಟ್ ನೋಡಿ ಅಲ್ಲಿ ನೋಡಬೇಕು. ಅಲ್ಲಿ ಮಷಿನ್ ಹೋಗಿ ನೋಡಿದ್ರೆ ಸುತ್ತ ಮಷಿನ್ ಎಲ್ಲೈತೆ ಗೊತ್ತಾಗೋದಿಲ್ಲ ನಿಮಗೆ. ಅಷ್ಟು ಡೀಪ್ನಾಗ ಒಂದು 20-30 ಫುಟ್ ಕೆಳಗಡೆ ಹಾಕಿ ಅದಕ್ಕಿಂತ ಒಂದು 34 ಫುಟ್ ಒಡ್ಡು ಹಾಕಿ ಅದ್ರ ಮೇಲೆ ಮತ್ತೆ ನರ್ಸರಿ ಬೆಳೆಸಿ ಮಾಡ್ತಾರಂದ್ರೆ ಮತ್ತು ಇದಕ್ಕಿಂತ ದೊಡ್ಡ ಮತ್ತೇನಿಲ್ಲ. ನೀವು ನೋಡ್ಬೋದು. ನಾವು ವೈಯಕ್ತಿಕ ಹೇಳ್ತೇವೆ, ಸುತ್ತಮುತ್ತರು ಯಾರು ರೈತರು ಸಣ್ಣ ರೈತರು ಅಂತ ಯಾರು, ಯಾಕಂದ್ರೆ ದೊಡ್ಡ ರೈತರು ಎಲ್ಲರೂ ನೋಡಿ ಸೌಜನ್ಯದಿಂದ ಅದಾರೆ. ಒಬ್ಬ ಎಲ್ಲೋ 5 ಬಟ್ಟಿನಾಗ ಸಮಯ ಇರೋಂಗಿಲ್ಲ, ಒಂದು ಬಟ್ಟು ಕಿರಿದ್ದು ಏನು ತೊಂದರೆ ಹಾಕಿರ್ಬೋದು, ಮತ್ತೊಬ್ಬರು ಏನು ಹಾಕಿರ್ಬೇಕು ಆಗ್ತಿರುತ್ತೆ. ಆ ವೈಯಕ್ತಿಕ ವಿಷಯಕ್ಕೆ ನಾನು ತಿಳಿಪಡಿಸ್ಕೋಬಾರ್ದು ಅಂತೇಳಿ ನಾನು. ಎಷ್ಟು ಜನ ರೈತರಲ್ಲಿ ಆರೋಪ ಮಾಡತ್ತಾರೆ ಸರ್, ತಡಿಬೇಕಂತೀರಿ? ನನಗೆ ಇದ್ದದ್ದು ಇಬ್ಬರು ಮಾಡ್ತಿರ್ಬೋದು. ಒಬ್ಬ ಸುಮ್ಮನದ ನಾವು ಏನೋ ಕೊಟ್ಟರು ಹೋಗ್ಬಿಡ್ತಾನೆ. ಒಬ್ಬರು ನೇರವಾಗಿ ಆರೋಪ ಮಾಡ್ತಾರೆ, ವೈಯಕ್ತಿಕ ದ್ವೇಷ. ಅದು ಇಲ್ಲೇ ತಮ್ಮ ಊರಂದ ಏನೋ ತಂದು ಅಲ್ಲಿ ದ್ವೇಷ ಮಾಡ್ತಾ ಹೊರತಾಗಿ ಇದ್ರ ಮೇಲೆ ಏನಿಲ್ಲ. ಇದ್ರ ಮೇಲೆ ಇದರಿಂದ ಆಕೈತೆ ಅನ್ನೋದು ಶುದ್ಧ ಸುಳ್ಳು. ಉಳಿದ ರೈತರದೇನು ಏನು ಅಭ್ಯಂತರ ಇಲ್ಲ. ಯಾರು ರೈತರೇ ಇಲ್ಲರಿ, ಎಲ್ಲ ಗುಗಿಯಾಳ ಗೌಡ್ರ ಜಮೀನು ಅದಾವೆ. ಗೌಡ್ರೆಲ್ಲ ಕೊಟ್ಟು ಬಿಜಾಪುರ ಸೇರಿದವ್ರು, ಅವ್ರು ಬಡ ಬಿದ್ದ ಜಮೀನು. ಅಲ್ಲಿ ಯಾರು ಬಂದು ರೈತರು ನನ್ನ ಬೆಳೆ ಐತಿ, ನನ್ನ ಬಾಳೆ ಐತಿ, ದ್ರಾಕ್ಷಿ ಐತಿ ಅನ್ನೋರು. ನಾನು ದ್ರಾಕ್ಷಿ ಹೆಚ್ಚಿನ ನಂದೇ 8 ಎಕರೆ ದ್ರಾಕ್ಷಿ ಐತಿ. ನಮಗೆ ಅನ್ಯಾಯ ಆಗ್ಬೇಕು. ಕಬ್ಬು ಹಚ್ಚಿನಿ, ಕಬ್ಬು ತೊಂದರೆ ಆಗ್ಬೋದು, ಮೆಕ್ಕೆಜೋಳ ಆಗ್ತದೆ, ಅಲ್ಲಿ ಆಗ್ಬೋದು ಹೊರತಾಗಿ ಅವ್ರದ್ದೇನು ನನಗೇನು ಉಳ್ಕೋದ್ರದ್ದೇನು ಅವ್ರೇನು ದೊಡ್ಡ ಬೆಳೆ ಏನಿಲ್ಲ. ಕಬ್ಬು ಇರ್ಬೋದು ಇದ್ರ ಮ್ಯಾಕಲ್ಲಿ ಎಲ್ಲರೂ ನಮ್ಗೆ ಕಾಣೋದಿಲ್ಲ ಸಾಕು. ಅಲ್ಲಿ ಸಮೀಪದ ನೋಡಿದ್ರೆ ಕಬ್ಬ ಕಾಣೋದಿಲ್ಲ, ಇದ್ರೆ ಇರ್ಬೋದು, ದೂರದಾವು, ಅದರಿಂದ ಬಹುದೂರ ಅದಾವೆ, ಇಲ್ಲತ್ತಲ್ಲ ಐತಿ ಆ ಜಮೀನು. ಅದು ಬಳತಿ ಸರ್ವೆ ನಂಬರ್ ಐತಿ, ನೋಡಿರಿ. ಅದನ್ನೇನು ನೀವು ಖುದ್ದಾಗಿ ಹೋಗಿ ನೋಡ್ಕೊಂಡು ಬಂದು ವರದಿ. ತಾರೀಕು 9:10 ಸುಮಾರು ನಮ್ಮ ಹಸನೂರಿ ಗಿರಿಗಾಯಿ ಅವರಿಗೆ ಅವರು ಮೊಹಮ್ಮದ್ ಸಾಬ್ ಹೊನ್ಯಾಳ ಅವ್ರ ಮಕ್ಕಳು ಜಮೀರ್ ಹೊನ್ಯಾಳ, ಇಸ್ಮಾಯಿಲ್ ಹೊನ್ಯಾಳ ನಮ್ಮ ಮನ್ನಾರ ಮ್ಯಾಗ ಹಲ್ಲೆ ಮಾಡಿದ್ರು. ಬಹುತಿ ಸರ್ವೆ ನಂಬರ್ನಾಗ ನಮ್ಮ ಮನ್ನಾರಿಗೆ ಬಂದ 3 ಸೈಕೋಮೀಟರ್ನಾಗ ಇಬ್ಬಿಬ್ಬರು ಬಂದು ಗಾಡಿ ಅಡ್ಡ ತರಗಿ ನಮ್ಮ ಮನ್ನಾರಿಗೆ ತಳಗ ಇಳಿಯಾಗ್ತಾ ಇರ್ತಿಲ್ಲ. ನಮ್ಮ ಮನ್ನಾರಿಗೆ ಅಂಗಿ ಹಿಡಿದು ತಳಗ ಜಗ್ಗಿ ನಮ್ಮ ಮನ್ನಾರಿಗೆ 6 ಮಂದಿ ಕೂಡಿ ಹೊಡೆದ್ರು. ಹಲ್ಲೆ ಮಾಡುವ ಕಾರಣ? ಹಲ್ಲೆ ಮಾಡೋಕೆ ಕಾರಣ ಸರ್, ನಮ್ಮ ಕಡಿಮಿಷನ್ ಐತಿ ಸರ್. ಬಹುತಿ ಸರ್ವೆ ನಂಬರ್ನಾಗ ನಮ್ಮ ಕಡಿಮಿಷನ್ ಐತ್ರಿ. ಚೌಡಪ್ಪ ದೇಸಾಯಿ ಇರೋದು ಮೊದಲು ಐತ್ರಿ, ನಡು ನಮ್ದು ಐತ್ರಿ ಬಂಜನವಾದ ಗಿರಾಮಿ. ಆಚೆ ಕಡೆ ಲೆಫ್ಟ್ ಸೈಡ್ ಏನೈತ್ರಿ ಕಲ್ಲು ದೇಸಾಯಿ ಐತ್ರಿ. ಕಲ್ಲು ದೇಸಾಯಿ ಅವ್ರ ನಡು ನಮ್ಮ ಕೃಷಿಯರ್ ರೀ. ನಮ್ಮ ಕೃಷಿಯರ್ ಧೂಳು ಅವ್ರಿಗೆ ಹೊಲಕ್ಕೆ ಕೂದಲತ್ರಿ. 22 ಎಕರೆ ಹೊಲ ಐತ್ರಿ. ನಮ್ಮ ಕೃಷಿಯರ್ ನಿಂತರ 1000 ಮೀಟ್ರ್ ದೂರ ಐತ್ರಿ. ಸುಮಾರು 1300 ಮೀಟ್ರ್ ಅಂತ ಹೇಳ್ತಾರೆ. ಅಷ್ಟು ದೂರ ಇದ್ದು ನಮ್ಮ ಕೃಷಿಯರ್ ಧೂಳು ಅಲ್ಲಿ ಹೋಗಿದ್ರಿ. ನಮ್ಮ ಕೃಷಿಯರ 15 ಫೂಟ್ ಡೀಪ್ ಒಳಗೆ ಕುಂದ್ರಿಸ್ಯಾರ ನಾವು. ಮತ್ತು ಸುದ್ದ 20-25 ಫೂಟಿಂದ ಒಡ್ಡು ಹಾಕಿವ್ರಿ. ಒಡ್ಡು ಹಾಕಿ ನಾವು ಕೃಷಿಯರ್ ನಡೆಸ್ತೇವ್ರಿ. ಮತ್ತು ಅದ್ರ ಮ್ಯಾಗ ಮತ್ತೆ ಗಿಡ ಹಚ್ಚಿವ್ರಿ. ಆದರೆ ವೈಯಕ್ತಿಕವಾಗಿ ನಮ್ಮ ಕೂಡ ಜಗಳ ಮಾಡಾಕ್ತಾರೆ. ನಮ್ಮ ಅಣ್ಣರಿಗೆ ಹಲ್ಲೆ ಮಾಡ್ಯಾರ. ದವಾಖಾನೆಗೆ ಧರ್ಮಂತರ ದವಾಖಾನೆಗೆ ನಾ ಅಡ್ಮಿಟ್ ಅದ ರೀ. ಯಾವ ಥರ ಹಲ್ಲೆ ಮಾಡ್ಯಾರ? ಯಾವ ಥರ ಸರ್, ಪೂರಾ ಗಾಡಿ ಅಡ್ಡಿ ಹಚ್ಚಿ ಹೊಡೆದಾರಿ. ಪೂರ ಇಲ್ಲಿ ಎದೆ ಹೊಡೆದಾರಿ, ಹಿಂದಿನ ದುಃಖ ಹೊಡೆದಾರಿ, ಲಗದ ಗಟ್ಟಾಗೈತಿ. ಅಲ್ಲಿ ಮತ್ತೆ ತಲೆ ಹೊಡೆದಾರಿ. ತಲೆ ಏನಾದ್ರು ನೋವು ಕಡಿಮೆ ಆಗಿದ್ರಿ ಇದು ದುಃಖಾನಿ ಹಾಸ್ಪಿಟಲ್ಗೆ ಏನಾಗ್ತಾ ಇದ್ರು. ಈಗ ರಿಪೋರ್ಟ್ ಏನು ಬರೋದು ನೋಡ್ತಾರೆ ಸರ್. ಅಂದ್ರೆ ವೈಯಕ್ತಿಕ ಏನೋ ದ್ವೇಷ ಐತೇನಂತ್ರಿ? ದ್ವೇಷ ಅವ್ರಿಗೆ ಬಿಟ್ಕೊಟ್ಟು ಸರ್. ನಾವಂತೂ ಕಂಪ್ಲೇಂಟ್ ಮಾಡಿದ್ರಿ. ಈಗ ಪೊಲೀಸ್ ಸ್ಟೇಷನ್ದವ್ರು ಏನು ಕ್ರಮ ತೊಗೊಳ್ತಾರೆ ಅದ್ರ ಮ್ಯಾಗ ಗೊತ್ತಾಗುತ್ತೆ. ಅಂದ್ರೆ ಅಚ್ಚಿಕಿಚ್ಚಿಗೆ 3 ಕೆಸರು ಮಿಷನ್ ಅದಾವ್ರಿ. ಅದ್ರ ನಿಮ್ದ ಒಂದಕ್ಕೆ ಯಾಕಂತ ನಮ್ಮ ಮ್ಯಾಗ ದ್ವೇಷ ಸರ್. ಮೊದಲಿಂದ ಅವ್ರು ಗುಂಡಾಗಿರ್ದಿ ಮಾಡಾಕ್ತಾರೆ. ನಮ್ಮ ಅಣ್ಣಾರಿಗೆ ಹೊಡಿಬೇಕಂದ್ರೆ 4 ಮಂದಿ ಹೊರಗಿನವ್ರು ಇದ್ರಿ. ಇಬ್ರಾಹಿಂ ಮೊಹಮ್ಮದ್ ಸಾಬ್ ಮಕ್ಕಳು ರೀ, ಜಮೀರ್ ಹೊನ್ಯಾಳ ಮತ್ತು ಇಸ್ಮಾಯಿಲ್ ಹೊನ್ಯಾಳ. 4 ಮಂದಿ ಹೊರಗಿನ ಮಂದಿ ಇದ್ದು ರೀ. ನಮ್ಮ ಅಣ್ಣಾರ ಒಟ್ಟ ಕೂಲಾರ ನೋಡಿರತ್ತೀವಿ. ಅಡ್ಡಿ ಮಂದಿ ನಾವು ಹೊಡಿತೀರಂತ ಬೆದರಿಕೆ ಹಾಕ್ಯಾರೈತಿ. ಇನ್ನೊಮ್ಮೆ ಸಿಗಿನಿ ಇಕ್ಕಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಹೊಡ್ಯಾಕ ಕಾರಣ ಏನ್ರಿ? ಕಾರಣ ಸರ್ ಅದ ಸರ್, ಹೊರ ಸಮುದಾಯ ನಮ್ಗೆ ಅವ್ರು ಮೊದಲಿಂದ ಐತಿ. ಈಗ ಮಷಿನ್ ಬಂದ್ ಮಾಡ್ತಾರೆ. ಮಷಿನ್ ಬಂದ್ ಮಾಡಂತಾರೆ. ಅಂದ್ರೆ ನೀವು ಸರ್ಕಾರ ನಿಯಮಿತ ಕಟ್ಟಳೆಗಳನ್ನೆಲ್ಲ ಪಾಲನೆ ಮಾಡಿದ್ವಿ ಸರ್. ಗಿಡ ಹಚ್ಚಿವ್ರಿ, ಕೃಷಿ ಮಾಡ್ತೀವಿ, ಅದು ಮಾಡಿದ್ವಿ ಸರ್. ಮತ್ತು ಹೊಲ ಮನೆ ಬಿಟ್ಟು ದೂರ ಬೇಕಂತ ಹೇಳಿ 250 ಮೀಟರ್ ದೂರ ಐತ್ರಿ, 1000 ಮೀಟರ್ ದೂರ ಐತ್ರಿ. ಆ ನಂತರ ಮತ್ತು ದೂರ ಐತ್ರಿ. ನಮ್ಗೇನು ಸರ್ಕಾರದಿಂದ ಸೌಲಭ್ಯ ಅದಾರ ಎಲ್ಲ ಅದಾರ ಸರ್. ನಾವೆಲ್ಲ ಮಾಡಿದ್ವಿ. ಈಗ ಅವ್ರ ಬಿಟ್ಟು ಯಾರು ನಿಮ್ಗೆ ಆರೋಪ ಮಾಡತ್ತಾರೇನ್ರಿ? ಅವ್ರು ಒಬ್ಬರೇ ಸರ್, ಮತ್ತೆ ಯಾರು ಹೊನ್ನಾಳ ಬಿಟ್ಟು ಮತ್ತೆ ಯಾರು ಸುತ್ತಮುತ್ತ ಯಾರು ಇಲ್ಲ ಸರ್. ಅದು ನಮ್ಮ ಮಗ್ಗಲ ಅದ, ಕಡಿಮೆ ಮಗ್ಲ ಚನ್ನಬಸಪ್ಪ ಚೌಧರಿ ಮಗ್ಲ ಅದ. ಮಾಡಾಕತ್ತಾರೆ ಅವರು. ಹಾಂ ಸರ್. ಎಷ್ಟು ತಿಂಗಳಿಂದ ನಿಮ್ಗೆ? ನಮ್ಗೆ 1 ವರ್ಷದಿಂದ ಏನು ಕೃಷಿ ಹಾಕಲ್ಲಿ ಹೋಗ್ಯವ್ರಿ. ಮೊದಲೇನು ಚಂದ ನಡೀತಿದ್ರು. 15-20 ವರ್ಷದಿಂದ ರಂಗನಗೌಡ ಹಾಕಿದ್ರಿ. ಮೊದಲ 25 ವರ್ಷದಿಂದ ನಂತರ ಕಲ್ಲು ದೇಶ ಹಾಕಿದ್ರಿ, ಚೌಡಪ್ಪನವ್ರ ದೇಶ ಹಾಕಿದ್ರಿ. ಅವ್ರಿಗೇನು ಕಿರಿಕಿರಿ ಮಾಡಿದ್ರಿ. ನಾವಿನಲ್ಲಿ ಎಂಟ್ರಿ ಕೊಟ್ಟು ಅವಾಗಲಿಂದ ನಮ್ಮ ಕಡೆಯಿಂದ ನಮ್ಗೆ ಹಂಗಚ್ಚಿ ಬೆಣ್ಣೆ ಹತ್ತಾ ಇದ್ರಿ.
ಹಾಕಕ್ಕೆ ಕೊಡಂಗಿಲ್ಲ, ನಿಮ್ಗೆ ಮುಂದಿನ ಮಾಡ್ತೀವಿ, ಹಂಗೆ ಮಾಡ್ತೀವಿ, ನಿಮ್ಗೆ ಒಂದೇ ಕಿಲ್ಸಲ್ಲಿ ಬಂದು ಮಾಡ್ತೀವಿ, ಯಾರು ಬರ್ತಾರೆ ಬರಲಿ, ಹಂಗೆಲ್ಲ ಮಾತು ಆಗ್ಯಾವ ರೀ. ಆದ್ರೂ ನಾವು ಎಲ್ಲ ದೊಡ್ಡರು ಕೂಡ ಬೆದರಿಸ್ಕೊಂಡು ಚಾಲು ಮಾಡಿದ್ದೀವಿ ರೀ. ಅಂದ್ರೆ ನಮಗೆ ಅವ್ರು ಬೆದರಿಗೆ ಹಾಕ್ಬೋದು, ಹಂಗೆ ಮಣ್ಣು ಕರೆನ ಹಾಕ್ತೀವಿ, ಬುಧವಾರ ಸಾಮಾನ್ಯ ಹೊಡೆದ್ರಿ ಅವ್ರು ಹೇಳ್ದಂಗೆ ಮಾಡಿದ್ರು. ಇದು ಎಷ್ಟನೇ ಬಾರಿ ನಿಮ್ಗೆ ಅಟ್ಯಾಕ್? ಇದು 3ನೇ ಸರ್ತಿ ಅಟ್ಯಾಕ್ ಸರ್. 2 ಸರ್ತಿ ಆದ್ರೂ ನಾವು ಹೋಗ್ಯಾವ ರೀ, ಇದು 3ನೇ ಸರ್ತಿ ಅಟ್ಯಾಕ್ ಆಗ್ತೀವಿ. ಅಂದ್ರೆ ಏನಾರ ಅವ್ರು ಅಟ್ಯಾಕ್ ಮಾಡೋದು ಏನಾರ ಅಸ್ತ್ರಗಳು ಬಳಸ್ತಾರೆ? ಹಾಂ ಬರೋದು ಸರ್. ಏನು ಬಳಸ್ತಾರೆ? ಅವು ಸರ್ ಅವ್ರ ಕಡೆ ಎಲ್ಲ ಸಾಮಾನು ಇರ್ತಾವೆ ಸರ್, ಕಟ್ಟಿಗೆ ಹಾಕಿ ಬಗ್ಗೆ ಎಲ್ಲ ಇರ್ತಾವೆ ಸರ್. ಅವು ಎಲ್ಲ ತಯಾರಿಯಾಗಿ ಬಂದಿರ್ತಾವೆ. ಮನೆ ಹೊಡೆದ್ರು ನಮ್ಮ ಮನೆಗೆ ಹಾಕಿ ನಿಂತರ ಹೊಡೆದಾರೆ, ಹಾಕಿ ನಿಂತರ ಕಲ್ಲು ಸರ್, ಗುಲ್ಗೋಲ್ ಕಲ್ಲು ಬಡ್ಡೆ ಹಾಕಿದ್ದು ಅವು ಕಲ್ಲಿದ್ರೆ ಹೊಡೆದಾರೆ. ಮತ್ತು ಅಲ್ಲಿ ಇರೋದು 3 ಕ್ರಿಷರ್ ಸರ್, ಆದ್ರೆ ನಮ್ಮ ಒಂದರ ಮ್ಯಾಗ ಇದು ದಬ್ಬಾಳಿಕೆ ಇರಿಸಿದೆವು. ಅಂದ್ರೆ ವೈಯಕ್ತಿಕ ಅವ್ರದ್ದು ಏನಾರ ಬೇಡಿಕೆ ಐತೆ ನಂತರ ಅದು ಏನು ಅವ್ರಿಗೆ ಗೊತ್ತಿರ್ತೀವಿ ನಾ, ಅವ್ರು ಬಾಯಿ ಬಿಟ್ಟು ಹೇಳಲಾಗ್ಯಾವ. ಅವ್ರು ಇದ್ದರೆ ಇರ್ಬೋದು ರೀ ಸರ್, ನಾ ಇದ್ರೆ ಇರ್ಬೋದು ರೀ. ಒಂದು ವೇಳೆ ಅವ್ರು ಏನಾರ ಬೇಡಿಕೆ ಇಟ್ಟರೆ ನಿಮ್ಮ ಅಭಿಪ್ರಾಯ? ನಾವು ವಿಚಾರ ಮಾಡ್ತೀವಿ, ವಿಚಾರ ಮಾಡಿ ಅದನ್ನ ಇದು ಹಾಂ ಮಕ್ಕಳೆಲ್ಲ ಮಷೀನ್ ಅದ. ತಮ್ಮ ಹೆಸರು? ಚಾಂದ್ ಇದೆ ಸರ್. सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।